ಎಷ್ಟೋ ಬಾರಿ ನಮಗೆ ಪರಿಹಾರ ಮಾಡಿಕೊಡು ಕೆಲವೆಲ್ಲ ಸಮಸ್ಯೆಗಳು ನಮಗೆ ಪದೇ ಪದೇ ಕಾಣಿಸ್ತಾ ಇರ್ತದೆ. ಅದಕ್ಕೆ ನಮಗೆ ಮಾಂತ್ರಿಕ ಬಾಧೆನ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆನ ಅಥವಾ ನಮ್ಮ ಪ್ರಾರಬ್ಧದ ಕರ್ಮನ ಅಂತ ನಮಗೆ ಗೊತ್ತೇ ಇರಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನ ನಮ್ಮ ಜೀವನದಲ್ಲಿ ಉಂಟಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಇವತ್ತು ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಪರಿಹಾರಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಪ್ರೇಕ್ಷಕರೇ. ಹಾಗೇನೇನೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಷ್ಟೋ ಜನಕ್ಕೆ ಈ ಒಂದು ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅವರು ಹಲವಾರು ಕಡೆ ಪರಿಹಾರಗಳನ್ನ ಮಾಡ್ಕೊಂಡಿರ್ತಾರೆ, ಆದ್ರೂ ಪರಿಹಾರ ಆಗಿರಲ್ಲ. ಅದಕ್ಕೆ ಅವರಿಗೆ ಒಂಥರ ಬೇಸತ್ತು ಹೋಗ್ಬಿಡ್ತಾರೆ. ಇದೆಲ್ಲ ನಿಜನಾ, ಇದೆಲ್ಲ ಆಗ್ತದ, ಇದೆಲ್ಲ ಏನು ದೇವ್ರೇ ಇಲ್ಲ, ಈ ತರ ಎಲ್ಲ ಕೆಲವರ ಮನಸ್ಸಿನಲ್ಲಿ ಆಲೋಚನೆಗಳು ಉಂಟಾಗುತ್ತೆ. ಅದಕ್ಕೆ ಕಾರಣ ಇಷ್ಟೇನೆ, ಇಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಪರಿಹಾರದ ಕ್ರಮ ಆಗಿರಲ್ಲ. ಇಲ್ಲಿ ನಾವು ಮೂಲ ಸಮಸ್ಯೆಯನ್ನ ಸರಿಯಾಗಿ ಅಂದ್ರೆ ಪತ್ತೆ ಹಚ್ಕೋಬೇಕಾಗುತ್ತೆ. ಅದು ಒಂದು ನಮಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿರ್ಬೋದು, ಅಥವಾ ಹುಟ್ಟುವಂತ ಮಕ್ಕಳಲ್ಲಿ ಸಮಸ್ಯೆ ಆಗಿರ್ಬೋದು, ಅಥವಾ ಗರ್ಭಪಾತಗಳಾಗಿರ್ಬೋದು, ಅಥವಾ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಅಥವಾ ಒಂದು ವಾಹನ ಪದೇ ಪದೇ ಅಪಘಾತಗಳಾಗೋದು, ಅಥವಾ ಎಷ್ಟೋ ಮನೆಯಲ್ಲಿ ಕೆಲವೊಮ್ಮೆ ನೀವು ನೋಡ್ಬೇಕು ಪದೇ ಪದೇ ಅವರ ಮನೆಯಲ್ಲಿ ಮೇಲೆ ಮೇಲೆ ಸಾವು ಆಗ್ತಾ ಇರುತ್ತೆ, ಅಥವಾ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಹೀಗೆ ಹಿಂದೆ ಕೆಲವರ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅದರ ಜೊತೆಗೆ ವಿಚ್ಛೇದನಗಳಾಗುವಂಥದ್ದು, ಅದರ ಜೊತೆಗೆ ಎಷ್ಟೇ ಬಾರಿ ವೈದ್ಯಕೀಯ ಚಿಕಿತ್ಸೆಗಳನ್ನ ತಗೊಂಡ್ರು ಸಮೇತ ನಿಮಗೆ ಕೆಲವೆಲ್ಲ ಪರಿಹಾರವೇ ಆಗೇ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗದೇ ಇರುವಂತಹ ಸಮಸ್ಯೆಗಳನ್ನ, ಅದರ ಜೊತೆಗೆ ಈಗ ಕೋರ್ಟು ಕಚೇರಿ ಅಥವಾ ಈ ವೈವಾಹಿಕ ಜೀವನದ ಸಮಸ್ಯೆಗಳು, ಅಥವಾ ಹುಟ್ಟುವಂತಹ ಮಕ್ಕಳು ಅಂಗವಿಕಲತೆ, ಇದೆಲ್ಲದಕ್ಕೂ ನಮ್ಮಲ್ಲಿ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ನಾವು ಈ ಎಷ್ಟೋ ಸಮಸ್ಯೆಗಳಿಗೆ ನಮಗೆ ಸಮಸ್ಯೆ ಅಥವಾ ಸಂಸ್ಕಾರಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಹಿಂದಿನ ಜನ್ಮದಿಂದನೇ ಕೆಲವೆಲ್ಲ ಸಂಸ್ಕಾರಗಳು ಬಂದಿರುತ್ತೆ. ಹಾಗೆ ಎಷ್ಟು ಸಮಸ್ಯೆಗಳನ್ನ ನಾವು ಹೊತ್ತು ತಂದಿರ್ತೀವಿ. ಹಾಗಾಗಿ ನಾವು ಎಷ್ಟೋ ಜನ್ಮದ ಸಮಸ್ಯೆಗಳನ್ನು ಸಮೇತ ಈ ಜನ್ಮದಲ್ಲಿ ನಮಗೆ ಕಾಡುತ್ತೆ. ಇದರ ರಿಲೇಟೆಡ್ ಆಗಿರುವಂತಹ ಹಲವಾರು ವಿಡಿಯೋಗಳನ್ನ ನನ್ನ ಗುರುಪರಂಪರೆ ಚಾನೆಲ್ ನಲ್ಲಿ ಹಾಕಿದ್ದೀನಿ, ನೋಡಿ ಅಂತ ಹೇಳ್ತೀನಿ. ಹಾಗೇನೇನೆ ಎಷ್ಟೋ ಜನ್ಮದ ಸಮಸ್ಯೆಗಳನ್ನ ನಾವು ಹೇಳ್ತೀವಿ ಇದು ದೇವರು, ದೆವ್ವ, ಜನ್ಮ, ಪುನರ್ಜನ್ಮ ಇದೆಲ್ಲ ಇದೆಯಾ ಅಂತ. ಖಂಡಿತವಾಗ್ಲೂ ಇದೆ. ಸಂಸ್ಕೃತದಲ್ಲಿ ಒಂದು ಪದನೇ ಇದೆ, ಆಯುರ್ವೇದದಲ್ಲಿ ನೀವು ಕೇಳ್ಬೋದು. ಯಾರಾದ್ರೂ ಆಯುರ್ವೇದ ವೈದ್ಯಕರನ್ನೇ ಕೇಳಿ ನೀವು ಬೇಕಾದ್ರೆ, ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ ಅಂತ ಹೇಳ್ಬಿಟ್ಟು ಆಯುರ್ವೇದದಲ್ಲಿ ಹೇಳ್ತಾರೆ. ಯಾಕಂದ್ರೆ ನಮಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಬರ್ಬೇಕಂತಂದ್ರೆ 3 ದೋಷಗಳು ಉಂಟಾದಾಗ, ತ್ರಿದೋಷಗಳು ಅಂತ ನಾವು ಹೇಳ್ತೀವಿ. ಈ ತ್ರಿದೋಷಗಳು ಅಂತಂದಾಗ ವಾತ ಪಿತ್ತ ಕಫನಾಡಿಗಳು ಅಂತ ಹೇಳ್ತೀವಿ. ಈ ವಾತ ಪಿತ್ತ ಕಫನಾಡಿಗಳು ಉಂಟಾಗ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಆತ್ಮ ಬೇಕು. ಆ ಆತ್ಮ ತಗೊಳ್ಬೇಕು ಅಂದ್ರೆ ಒಂದು ದೇಹ ಬೇಕು. ಆ ದೇಹ ಸುಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ನಮ್ಮ ಪ್ರಾರಬ್ಧ ಜನ್ಮದ ಪುಣ್ಯದ ಫಲವೂ ಇದ್ರೇನೆ ಈ ಜನ್ಮದಲ್ಲಿ ನಮಗೆ ಹಲವಾರು ಲಭ್ಯತೆ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ